ಹಾಯ್, ನಾನು ನಿಮ್ಮ ಚಿರು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ನಾನು ಇವತ್ತೊಂದು ಟಾಸ್ಕ್ ಮಾಡ್ತಾ ಇದ್ದೀನಿ. ಏನಂದರೆ ನನ್ನ ಡೇ ಬೆಳಗ್ಗೆಯಿಂದ ಸಂಜೆ ಯಾವ ರೀತಿ ಇರುತ್ತೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರದು ಅನ್ನೋದು ನಾನು ಶೇರ್ ಮಾಡ್ತಾಯಿದ್ದೀನಿ. ವಿತ್ ವರ್ಕಿಂಗು ಮತ್ತು ಮನೆ ಕೆಲಸಗಳು ಎರಡೂ ನೋಡ್ಕೊಳೋದು ಯಾವ ರೀತಿ ಇರುತ್ತೆ ನಮ್ಮ ಜವಾಬ್ದಾರಿಗಳು ಅಂತ. ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ನೋಡಪ್ಪ 7 ಗಂಟೆ ಆಗಿತ್ತು, ಸೂರ್ಯ ನೆತ್ತಿಗೆ ಬಂದಿದ್ದ. ನಮ್ದು ಇದು ಕಾಮನ್, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ವರ್ಕ್ ಮಾಡೋದ್ರಿಂದ ನೈಟ್ ಮಲಗೋದು ಲೇಟ್ ಆಗುತ್ತೆ. 11-11:30 ಆಗುತ್ತೆ ನಮ್ಮದು ಆಫೀಸ್ ವರ್ಕ್ ಮುಗಿಯೋಷ್ಟರಲ್ಲಿ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ರೂಮಿಂದ ನೋಡಿ ಈ ಥರ ವ್ಯೂ ಕಾಣುತ್ತೆ. ಯಾವಾಗೂ ಪ್ರಶಾಂತವಾಗಿರುತ್ತೆ. ನಮ್ಮದೊಂದು ತೋಟದ ಮನೆ ಆಗಿರೋದ್ರಿಂದ ಈ ಥರ ಇರುತ್ತೆ ನಮ್ಮದು. ಆಮೇಲೆ ನನ್ನ ರೂಮು ಫಸ್ಟ್ ಫ್ಲೋರಲ್ಲಿರೋದ್ರಿಂದ ನಾನು ಇಳಿದು ಕೆಳಗಡೆ ಹೋಗೋಷ್ಟರಲ್ಲಿ ನಮ್ಮ ಮನೆಯಲ್ಲಿ ನಮ್ಮದು ಡೈಲಿ ಬೆಳಗ್ಗಿನ ಎನರ್ಜಿ ಡ್ರಿಂಕ್ ರೆಡಿಯಾಗಿರುತ್ತೆ. ಏನಂದರೆ ನಮಗೆ ಟೀ ಕಾಫಿ ಅಭ್ಯಾಸ ಇಲ್ಲ ಆವತ್ತಿಂದ. ಒಂದು ಸಿರಿಧಾನ್ಯಗಳನ್ನ ಮನೆಯಲ್ಲೇ ಮಿಲೆಟ್ ಮಾಡಿ ಅದೊಂದು ಗಂಜಿ ಥರ ಮಾಡಿ ಇಟ್ಟಿರ್ತಾರೆ ಎಲ್ಲರೂ ಕೂಡ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಟೈಮ್ ಕುಡಿಯೋದ್ರಿಂದ ನಮ್ಮ ಮನೆಯಲ್ಲಿ ತಂದು ಸರ್ವ್ ಮಾಡೋದೇನಿರಲ್ಲ. ಅಡುಗೆ ಮನೆಯಲ್ಲಿ ಲೋಟಗೆ ಹಾಕಿ ಇಟ್ಟಿರ್ತಾರೆ ಆಲ್ರೆಡಿ ಮಾಡಿಬಿಟ್ಟು. ಅವ್ರವ್ರು ಎದ್ದವರು ಹೋಗಿ ನಾವೇ ಎತ್ಕೊಂಡು ಅದನ್ನ ಕುಡಿಬೇಕು. ನೋಡ್ತಾ ಇರ್ಬೋದು ನೋಡಿ, ಈ ಲೋಟ ಡೈಲಿ ಒಂದು 300 ml ಲೋಟ ಇರುತ್ತೆ. ಅದಾದಮೇಲೆ ಕುಡ್ಕೊಂಡು ಸ್ವಲ್ಪ ಹೊತ್ತು ಅಮ್ಮ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅವ್ರ ಹತ್ರ ಹರಟೆ ಹೊಡಿತಾ ಇರ್ತೀವಿ. ಏನು ಹಾಕ್ಕೊಡ್ಬೇಕಾ? ಯಾರು ಕೆಲಸದವ್ರು ಕೇಳೋಗ್ತಾನೆ. ನಂಗೆ ಆಫೀಸ್ ಕೆಲಸ ಆಯ್ತಮ್ಮ. ನಂಗೆ ಗೊತ್ತಿಲ್ಲಪ್ಪ. ಇವಾಗ ಓಣಿದ್ರೆ ಓಣ್ದಂಗೆ, ಇಲ್ಲ ಅಂದರೆ ಇವ್ರಿಗೆಲ್ಲ ಅಲ್ಲೇನಾದರೂ ಫೋನ್ಸ್ ಎಲ್ಲ ಬರ್ತಾ ಇದ್ರೆ ನಾನೇ ಮಾಡೋದು. ಆಮೇಲೆ 6 ತಿಂಗಳು ತಿನ್ನಕ್ಕಿದ್ದೀರ ಒಂದೇ ಸತಿ ಅಂತೂ ಮಾಡ್ಕೊಡಕ್ಕಾಗಲ್ಲ. ದಿನ ಸ್ವಲ್ಪ ಸ್ವಲ್ಪ ನಾನು ಕವರ್ ಮಾಡ್ಕೊಡ್ತೀನಿ. ಸರಿ, ನಾನೇ ಅಷ್ಟೊತ್ತಿಗೆಲ್ಲ ಕೊಟ್ಟು ನಾಳೆ ಹೋಗ್ತೀನಿ. ಕೇಳಿಸ್ಕೊಂಡ್ರಲ್ಲ ಬೆಳಗ್ಗೆ ಡೈಲಾಗ್ ನಮ್ಮದು ಹೇಗಿತ್ತು ಅಂತ ಹೇಳ್ಬಿಟ್ಟು. ಆ ಥರ ಅವರು ಹೇಳೋದು ಸರಿನೇ, ನಮಗೋಸ್ಕರ ಏನೋ ಆರ್ಗ್ಯಾನಿಕ್ಕಾಗಿ ಒಳ್ಳೇದು ತಿನ್ನಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ನಾನು ನೋಡಿ ಇವೆರಡು ಎತ್ಕೊಂಡೆ ಇನ್ಸ್ಟ್ರೂಮೆಂಟ್ಸು. ಕೆಲವೊಬ್ರು ನೋಡಿರಲ್ಲ ಅಂತೇಳ್ಬಿಟ್ಟು ಅವ್ರಿಗೆ ತೋರಿಸ್ತಾನೆ, ಏನಪ್ಪ ಇದೆಲ್ಲ ತೋರಿಸ್ತಾನೆ ಇವನು ಅಂತಲ್ಲ. ಗೊತ್ತಿಲ್ಲದೆ ಇರೋರು ಇರ್ತಾರೆ ನೋಡಿ. ಇದು ಒಂದು ಗುದ್ಲಿ ಅಂತಾರೆ, ಒಂದನ್ನು ಭಾಷೆ ಅಂತಾರೆ. ನಾನು 1 ಅಂತ ಮೆನ್ಷನ್ ಮಾಡಿದ್ದು ಅದನ್ನು ಭಾಷೆ ಅಂತ ಕರಿತೀವಿ ನಾವು. ಇದು ಈ ಕಡೆ ಇರೋದನ್ನ ಗುದ್ಲಿ ಅಂತ ನಾವು ಕರಿತೀವಿ. ನಿಮ್ಮ ಕಡೆ ಏನು ಕರಿತೀವಿ ಅಂತ ಹೇಳಿ ನೋಡೋಣ. ಬನ್ನಿ, ಇವತ್ತು ಆ್ಯಕ್ಚುಲಿ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ ನಿಮ್ಮನ್ನು ನಮ್ಮ ತೋಟಕ್ಕೆ. ಯಾವ ರೀತಿ ಈರುಳ್ಳಿ ನೆಲದನ್ನು ಫಸ್ಟ್ ಆ ಜಾಗನೆಲ್ಲ ಕ್ಲೀನ್ ಮಾಡಿ ಬರೋಣ. ನೋಡಿ, ಇದೇ ಜಾಗನೇ. ಈಗ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನೆಡೋದಕ್ಕೆ, ಆನಿಯನ್ ನೆಡೋದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಿ ಹದ ಮಾಡಬೇಕು ಈ ಭೂಮಿನ. ಯಾವ ರೀತಿ ಮಾಡ್ತೀವಿ ಅಂತ ನೋಡಿ. ಅದು ಒಂದೇ ದಿನದಲ್ಲಂತೂ ಆಗೋಲ್ಲ. ಒಂದು 30-40 ಸೈಟ್ಗಿಂತೂ ಸ್ವಲ್ಪ ದೊಡ್ಡದಾಗೇ ಇದೆ. ಯಾಕಂದರೆ ನಾವು ಕೆಲಸ ಇದು ಎರಡೂ ಮಾಡೋದ್ರಿಂದ ಒಂದು ಸ್ವಲ್ಪ ಡೈಲಿ ಮಾಡ್ತೀವಿ. ಇವತ್ತು ನಾನು ನೋಡಿ ಒಂದು ಸ್ವಲ್ಪ ಅಗಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಏನಂದರೆ ಭೂಮಿಗೆ ನಮಸ್ಕಾರ ಹಾಕ್ಕೊಳೋದು, ಅದು ಅಭ್ಯಾಸ. ಯಾಕಂದರೆ ಕೆಲಸ ಮಾಡಬೇಕಾದ್ರೆ ನಮಗೇನು ತೊಂದರೆ ಆಗ್ದಂಗೆ ಕೆಲಸ ಆಗಲಿ ಅನ್ನೋದು ಏನೋ ನಮ್ಮ ಹಿರಿಕರು ಹೇಳ್ಕೊಟ್ಟಿರೋದು ನಮಗೆ. ಯಾಕಂದರೆ ಅದು ಭಾಷೆ ಒಳಗೆಲ್ಲ ಕೆಲಸ ಮಾಡಬೇಕಾದ್ರೆ ಕೆಲವೊಂದು ಟೈಮ್ ಕಾಲಿಗೆ ಏಟಾಗೋದು, ಕೈಗೆ ಏಟಾಗೋದೆಲ್ಲ ಇರುತ್ತೆ. ಆ ಥರ ಒಂದು ಒಳ್ಳೆಯ ಒಂದು ವೈಬಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿದಾಗ ಏನೂ ತೊಂದರೆ ಆಗೋಲ್ಲ ಅನ್ನೋದು ನಮ್ಮ ನಂಬಿಕೆ.
ಹಾಗೆ ಮಾಡ್ತಾ ಇರಬೇಕಾದ್ರೆ ಅಮ್ಮನೂ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಅವ್ರಿಗೂ ಗೊತ್ತಲ್ವಾ ಮಗು ಪಾಪ ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ರೆ ಹೆಂಗಿರುತ್ತೆ ಅಂತ. ಯಾಕಂದರೆ ನಾವು ರೆಗ್ಯುಲರ್ ಮಾಡೋರಲ್ಲ, ಅವ್ರಿಗೂ ನಮ್ಮ ಬಗ್ಗೆ ಗೊತ್ತಾಗುತ್ತೆ. ಹಾಗಾಗಿ ಒಂದು ಬಾಟ್ಲಲ್ಲಿ ನೀರು ಎತ್ಕೊಂಡು ಅಮ್ಮ ಕೂಡ ಮೇಕೆಗಳಿಗೆ ಸ್ವಲ್ಪ ಹುಲ್ಲು ಕೊಯ್ಕೋಬೇಕಾಯ್ತು, ಇಲ್ಲೇ ಹುಲ್ಲಿತ್ತು, ಹಂಗೆ ಕೊಯ್ಕೊಳೋದಕ್ಕೆ ಅವರು ಬಂದರು. ನೀರು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ಅಮ್ಮಗೇನೆಂದರೆ ತೋಟಕ್ಕೆ ಬಂದರೆ ಅದೊಂದು ಅಭ್ಯಾಸ. ಹೊರಗಡೆ ಬಂದಾಗ ಎಲೆ ಅಡಿಕೆ ತಂದಿರ್ತಾರೆ, ಅವರು ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು. ಅಲ್ಲಿಗೂ ಮುಂಚೆ ಜಾಸ್ತಿ ಹಾಕ್ತಾಯಿದ್ರು, ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ, ಮನೇಲಿ ಹಾಕಲ್ಲ. ಬಟ್ ಹೊರಗಡೆ ಬಂದಾಗ ಅವ್ರಿಗೆ ಅದೊಂದು ಅಭ್ಯಾಸ, ಏನು ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಕೆಲಸ ಮಾಡ್ತಾರೆ. ಹಾಗೆ ಪಕ್ಕದಲ್ಲಿ ಮೆಣಸಿನ ತೋಟದಲ್ಲಿ ಪಾಲಕ್ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಅದು ಎಲ್ಲ ನೋಡ್ತಾ ಇದ್ವಿ. ಆಮೇಲೆ ಡೈಲಾಗ್ ಒಂದು ಹೊಡೆದ್ರು, ಅಪ್ಪ ಹೋಗಿ ಮನೆಗೆ ಹೋಗ್ಬಿಟ್ಟು ತರಕಾರಿದು ಬಕೆಟ್ ಎತ್ಕೊಬರೋಗು ಅಂತ. ಯಾಕೆ ತರಕಾರಿ ನಾವು ಬಕೆಟಲ್ಲಿ ಹಾಕ್ಕೊಂಡು ಹೋಗ್ತೀವಿ ಅಂತ ಆಮೇಲೆ ಹೇಳ್ತೀವಿ. ಇದು ನೋಡಿ ನಮ್ಮಮ್ಮ ಮೇಕೆಗಳಿಗೆ ಅಲ್ಲೇ ಪಕ್ಕದಲ್ಲಿದ್ದ ಹುಲ್ಲೆಲ್ಲ ಯಾವ ಥರ ಕೊಯ್ಕೊತಿದ್ದಾರೆ ಅಂತ. ಅವ್ರು ಯೂಸ್ ಮಾಡ್ತಾರೆ ಇನ್ಸ್ಟ್ರೂಮೆಂಟ್ನ ನಾವು ಕುಡ್ಗೋಲು ಅಂತ ಕರಿತೀವಿ. ಅದರಲ್ಲಿ ನೀಟಾಗಿ ಈ ಥರ ಹುಲ್ಲು ಏನಾದರೂ ಗಿಡಗಳು ಏನೇ ಇದ್ರೂ ಕೊಯ್ಬೇಕಾದ್ರೆಲ್ಲ ನಮ್ಮ ಮನೇಲಿ ಬಳಸೋವಂಥ ಅದೊಂದು ಇನ್ಸ್ಟ್ರೂಮೆಂಟ್ ಅದು. ನೋಡಿ ನಾನು ಮನೆಗೆ ಹೋಗಿ ಬರೋಸಲ್ಲ ಒಂದು ಬಟ್ಲು ಅದೆಲ್ಲ ಕೊಯ್ದಾಕಿರ್ತಾರೆ ನಮ್ಮಮ್ಮ. ಅವ್ರಿಗೆ ಆ್ಯಕ್ಚುಲಿ ಕಾಲು ಒಂಚೂರು ಫ್ರ್ಯಾಕ್ಚರ್ ಆಗಿದೆ, ಕೂತು ಕೆಲಸ ಮಾಡೋಕ್ಕಾಗಲ್ಲ. ಆದರೂ ನೋಡಿ ಈಗಲೂ ಹೆಂಗೆ ಮಾಡ್ತಾರೆ, ಅವಾಗೆಲ್ಲ ಫುಲ್ ಕೆಲಸ ಮಾಡಿರೋರು. ಈಗ ಆರಾಮಾಗಿ ಅವ್ರಿಗೇನೋ ಅದೇನೋ ಆಯಾಸ ಅನಿಸಲ್ಲ. ನೋಡಿ ನಾನು ಬರೋಷ್ಟರಲ್ಲಿ ಆಲ್ರೆಡಿ ಬಟ್ಲೆಲ್ಲ ಫುಲ್ಲಾಗಿತ್ತು. ಆಮೇಲೆ ಅದಾದಮೇಲೆ ನಮ್ಮಮ್ಮ ಪಾಲಕ್ ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೋದರು. ನೋಡಿ ಯಾವ ಥರ ಇದೆ ಅಂತ. ಈ ಥರ ಏನಾದರೂ ನಾವು ಮೆಣಸಿನ ಗಿಡ, ಈ ಥರ ಈರುಳ್ಳಿ ಏನೇ ಬೆಳೆ ಹಾಕಿದ್ರು ಕೂಡ ಅದ್ರ ಮಿಡ್ಲಲ್ಲೆಲ್ಲ ಸೊಪ್ಪುಗಳು ಈ ಥರ ಮನೆಗೆ ಬೇಕಾಗಿದ್ದೆಲ್ಲ ನಾವು ಹಾಕ್ಕೊಂಡಿರ್ತೀವಿ. ನೋಡಿ ಯಾವ ಥರ ಜಸ್ಟ್ ಒಂದು ಬೀಜ ಹಾಕಿದ್ರೆ ಇಷ್ಟು ಫುಲ್ಲು ಗಿಡ ಬರುತ್ತೆ. ಯಾವಾಗ ಬೇಕು ಅವಾಗ ಎಲೆ ಮುರ್ಕೊತಾ ಇದ್ದರೆ ಮತ್ತೆ ಅದು ಸೊಪ್ಪು ಹಾಗೆ ಚಿಗುರು ಬರ್ತದೆ. ನೋಡಿ ಯಾವ ರೀತಿ ನಮ್ಮಮ್ಮ ಮುರ್ಕೋತಿದ್ದಾರೆ ಅಂತ. ಆ ಥರ ನೀವು ಎಷ್ಟು ಸತಿ ಕಿತ್ಕೊಂಡ್ರು ವಿತಿನ್ ಒಂದು 10 ಡೇಸಿಗೆ ಮತ್ತೆ ಅದು ಫುಲ್ ಸಣ್ಣ ಎಲೆಗಳೆಲ್ಲ ಮತ್ತೆ ದೊಡ್ಡವಾಗಿರುತ್ತೆ, ಮತ್ತೆ ಕಿತ್ಕೋಬೋದು. ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ನಮಗೆಲ್ಲ ತುಂಬ ಯೂಸ್ ಆಗುತ್ತೆ. ನೀವು ಕೂಡ ಇದನ್ನ ಪಾಟಲ್ಲೆಲ್ಲ ಬೆಳಿಬೋದು, ಆರಾಮಾಗಿ ಬೆಳಿಬೇಕು ಅನ್ನೋ ಒಂದು ಇದಿದ್ದು ನೀವು ಆಸಕ್ತಿ ಇದ್ದರೆ, ನಿಮಗೇನು ಜಮೀನೇ ಬೇಕು ಫ್ಲ್ಯಾಟೇ ಬೇಕು ಅಂತ ಏನಿಲ್ಲ, ಪಾಟಲ್ಲಿ ಕೂಡ ಬೆಳ್ಕೊಬೋದು. ಆಮೇಲೆ ನಮ್ಮಮ್ಮ ಅವಾಗ ಮಾಡಿರೋ ಕೈಗಳು ಅವು ಸುಮ್ಮನೆ ಇರ್ತಾರ, ಅವರು ಕೂಡ ನಾನು ಒಂದು ಸ್ವಲ್ಪ ಅಗಿಬೇಕು ಅಂತಂದರೆ, ಆ್ಯಕ್ಚುಲಿ ಅವ್ರಿಗೆ ಶೋಲ್ಡರೆಲ್ಲ ಫ್ರ್ಯಾಕ್ಚರ್ ಇದೆ. ನಾನು ಹೇಳಿದೆ ಬೇಡ ಅಂತ. ಅವರ ಆಸೆಗಾದರೂ ನಾನು ಒಂದು ಸ್ವಲ್ಪ ಅಗಿಲೇಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಲ್ಪ ಅಗಿದ್ರು. ಮುಂಚೆ ಎಲ್ಲ ತುಂಬ ಕೆಲಸ ಮಾಡಿರೋರು, ಅಟ್ಲೀಸ್ಟ್ ಈಗಲಾದರೂ ನೆಮ್ಮದಿಯಾಗಿರಲಿ ಅಂತ ನಾವೇನು ಕೆಲಸ ಮಾಡ್ಸೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರು ಆವಾಗ ಕಷ್ಟಪಟ್ಟಿದ್ದಕ್ಕೆ ಅಲ್ವಾ ಇವಾಗ ನಾವು ಚೆನ್ನಾಗಿರೋದು. ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅವ್ರು ಅದೆಲ್ಲ ಕಷ್ಟಪಟ್ಟಿರೋದಕ್ಕೆ ಆ ಕೆಲಸ ಹೆಂಗಿರುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ನೋಡಿ ನಾನು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆಲ್ಲ ನೀರು ಎತ್ಕೊಂಡು ತೋಟಕ್ಕೆ ಬರ್ತಾರೆ, ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಇದೇ ತಾಯಿಯ ಪ್ರೀತಿ ಅಂತಂದರೆ, ನಾವು ಎಲ್ಲಿದ್ದರೂ ಎಷ್ಟೇ ದೊಡ್ಡವರಾದ್ರೂ ಅಮ್ಮ ಮುಂದೆ ನಾವು ಚಿಕ್ಕವ್ರ ಲೆಕ್ಕನೇ. ಇದೆಲ್ಲ ಆದಮೇಲೆ ನಮ್ಮಮ್ಮನೂ ಬಿಸಿಲು ಜಾಸ್ತಿ ಆಯ್ತಪ್ಪ, ಸರಿ ಬಾ ಹೋಗೋಣ, ನಿನಗೂ ಆಫೀಸ್ ಕಾಲ್ಸ್ ಬರ್ತಾ ಇರ್ತವೆ ನೋಡ್ಕೊಂಡು. ಆಮೇಲೆ ಸಂಜೆ ನನ್ನ ತಮ್ಮನೂ ಬಂದಿರ್ತಾನೆ, ಅವ್ನು ಫಸ್ಟ್ ಶಿಫ್ಟ್ ಕೆಲಸಕ್ಕೆ ಹೋಗಿದ್ದ. ಆಮೇಲೆ ಇಬ್ಬರು ಬಂದು ಒಂದು ಸ್ವಲ್ಪ ಗೇರಂತೆ ಅಂತ ಹೇಳ್ಬಿಟ್ಟು ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅಲ್ಲೇ ಒಂದು ಮರದ ಹತ್ರ ಇಟ್ಬಿಟ್ಟು ಕರ್ಕೊಂಡೋದ್ರು. ಫೈನಲಿ ಇಷ್ಟು ಅಗ್ದಿದ್ದೆ ನಾವು ಹೋಗೋಷ್ಟರಲ್ಲಿ. ಆಮೇಲೆ ನಮ್ಮಮ್ಮ ತರಕಾರಿದು ಎಲ್ಲ ಎತ್ಕೊಂಡು ಅವರು ಹೋದರು. ನಾನು ಅವರಿಂದನೇ ಮನೆ ಹತ್ರ ಹೊರಟ್ವಿ ನಾವು. ಆಗಲೇ ನಿಮ್ಗೆ ಹೇಳಿದ್ರಲ್ಲ, ನಾವು ತರಕಾರಿ ಎಲ್ಲ ಕೀಳೋದಕ್ಕೆ ಯಾಕೆ ಬಕೆಟ್ ಎತ್ಕೊಬರ್ತೀವಿ ಅಂತ. ನೋಡಿ ಆ ಬಕೆಟ್ ಯಾವ ಥರ ಯೂಸ್ ಆಗುತ್ತೆ ಅಂದರೆ, ನಮಗೆ ಈ ಥರ ಏನಾದರೂ ಬೇರೆ ಎತ್ಕೊಂಡು ಕೂಡ ಅದನ್ನು ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಮತ್ತು ಅಲ್ಲಿ ಮನೆ ಹತ್ರ ಹೋದ್ಮೇಲೆ ಅದನ್ನೆಲ್ಲ ನೀಟಾಗಿ ತೊಳೆದು ಇಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಒಂದು ಸಪ್ರೇಟ್ ಬಕೆಟ್ ಇಟ್ಟಿರ್ತೀವಿ. ಏನೇ ತೋಟದ ಕಡೆ ಬಂದರೆ ಆ ಬಕೆಟ್ ಎತ್ಕೊಂಡು ಅದರಲ್ಲಿ ತರಕಾರಿ ಕಿತ್ಕೊಂಡು ಹೋಗ್ತೀವಿ. ಇದು ನೋಡಿ ಒಂದೆಲಗ ಅಂತ ಲಾಸ್ಟು ನಮ್ಮಮ್ಮ ಹಾಕಿದ್ರು, ನಾನು ಎಲ್ಲಿಂದನೋ ಇದು ತಂದು ಕೊಟ್ಟಿದ್ದೆ. ಅದು ನೆಲದ ಮೇಲೆ 2-3 ಸತಿ ಹಾಕಿದ್ರು. ನಮ್ಮ ಮನೆ ಹತ್ರ ಕೋಳಿಗಳಿರೋ ಕಾರಣದಿಂದ ಅವೆಲ್ಲ ಕೆರೆದಾಕ್ಬಿಡ್ತವೆ. ಲಾಸ್ಟಿಗೆ ಇದೊಂದೆರಡು ವೇಸ್ಟ್ ಬಾಕ್ಸ್ ಇತ್ತು, ಅದರಲ್ಲೇ ಮಣ್ಣಾಕ್ಬಿಟ್ಟು ಹಾಕಿದ್ರು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದರಲ್ಲಿ ಏನೋ ಸ್ವಲ್ಪ ಕಳೆ ಬೆಳ್ಕೊಂಡಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಆಮೇಲೆ ಈ ಕಡೆ ಒಂದು ಯಾರೋ ಹೇಳಿದ್ರಂತೆ, ಮನೆ ಹತ್ರ ಮೆಹಂದಿ ಗಿಡ ಇದ್ದರೆ ಮನೆಗೆ ದೃಷ್ಟಿ ಆಗಲ್ಲ ಅಂತ. ಅದ್ರದ್ದು ಮೆಹಂದಿ ಕಡ್ಡಿಗಳು ತಂದು ನೆಟ್ಟಿದ್ರು, ಅದು ಫುಲ್ ಎಲ್ಲ ಒಣಗೋಗಿತ್ತು. ಇನ್ನೇನು ಒಣಗೋಯ್ತು, ಇದು ಬೆಳೆಯೋದೇ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗಿದ್ರು. ಆಮೇಲೆ ಇವತ್ತೋಗಿ ನೋಡಿಬಿಟ್ಟಿದ್ದಾರೆ ನಮ್ಮಮ್ಮ, ಒಂದು ಸ್ವಲ್ಪ ಅದು ಚಿಗುರು ಬಂದಿದೆ ಅಂತ ಗೊತ್ತಾಗಿದೆ. ಆಮೇಲೆಲ್ಲ ಕ್ಲೀನ್ ಮಾಡಿ ನೋಡಿ, ಅಲ್ಲಿ ಸ್ವಲ್ಪ ಚಿಗುರು ಬಂದಿತ್ತು, ಎಲ್ಲ ನೀರು ಹಾಕಿ, ಇದೇನಪ್ಪ ವೇಸ್ಟ್ ಎಲ್ಲ ಹಾಕಿದ್ದೀರಾ ಅಂತ ಅಂದ್ಕೋಬೇಡಿ. ಆ ಥರ ಎಲ್ಲ ಯಾಕೆ ಹಾಕೋದಂದರೆ, ಆ ವೇಸ್ಟ್ ಹೆಂಗಿದ್ರೂ ಕೊಳ್ತು ಮತ್ತು ಗೊಬ್ಬರ ಆಗುತ್ತೆ ಅಂತ ಹಾಕ್ತಾರೆ. ಹಾಗಾಗಿ ಅಷ್ಟೇ, ಅದೆಲ್ಲ ಏನು ಆ ಥರ ಬಿಸಾಕಿರೋದಲ್ಲ. ಅದಾದಮೇಲೆ ನಂದು ಆಫೀಸ್ ಕೆಲಸ ಸ್ವಲ್ಪ ಮಾಡಬೇಕು ಅಂತ ನಾನು ಮತ್ತೆ ನನ್ನ ರೂಮಿಗೆ ಆಫೀಸಿಗೆ ಬಂದೆ. ಸರಿಯಪ್ಪ, ಇದೆಲ್ಲ ಕೆಲಸ ಮಾಡಿ ನಾನು ಫ್ರೆಶ್ ಅಪ್ ಆಗಿ
ಸ್ವಲ್ಪ ಆಫೀಸ್ ಕೆಲಸ ಮಾಡೋಣ ಅಂತ ಬಂದೆ. ಮಧ್ಯಾಹ್ನ 1 ಗಂಟೆ ಆಗಿತ್ತು. ಇನ್ನು ಕೆಲಸನೂ ಮಾಡಬೇಕಲ್ವ, ಹಾಗಾಗಿ ಬಂದೆ. ನಾನು ಆಫೀಸ್ ಟೇಬಲ್ ಹತ್ರ ಬಂದಿದ್ದ ಕೂಡಲೇ ನನಗೊಂದು ಲೈಕ್ ಹೊರಗಡೆ ಇವಾಗ ನಾವು ಏನೇ ಕೆಲಸ ಮಾಡ್ಕೊಬರಲಿ, ಅಲ್ಲಿ ಏನೇ ಆಗಿದ್ರು ಟೆನ್ಷನ್ನು, ಕೋಪ ಏನೇ ಇದ್ದರೂ ಕೂಡ ಇದು ನೋಡೋಷ್ಟರಲ್ಲಿ ನನಗೆ ಒಂಥರ ಕಾಮ್ ಆಗಿಬಿಡುತ್ತೆ. ಮತ್ತು ಇಲ್ಲಿ ವರ್ಕ್ ಮಾಡಬೇಕಾದ್ರೆ ಕೆಲವೊಂದು ಟೈಮ್ ನಮ್ಗೆ ಕಾಲ್ಸ್ ಎಲ್ಲ ಬರ್ತಾ ಇರುತ್ತೆ. ಆ ಕಡೆಯಿಂದ ಗೊತ್ತಲ್ಲ, ಪ್ರೆಷರ್ ಅದು ಇದು ಇದ್ದೇ ಇರುತ್ತೆ, ಟೆನ್ಷನ್ ಏನು ಅಂತ. ಆವಾಗ ಶಾಂತವಾಗಿ ಈ ವಿಗ್ರಹ ನೋಡಿದ ತಕ್ಷಣ ನನಗೆ ಶಾಂತ ಆಗೋದು. ಅದು ಯಾವ ವಿಗ್ರಹ, ಏನು, ಯಾರು ಕೊಟ್ಟಿದ್ದು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿರೋ ಬುದ್ಧ ವಿಗ್ರಹ. ನಂಗೆ ತುಂಬ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ನನ್ನ ಮದುವೆಗೆ ನನ್ನ ಫ್ರೆಂಡು ಗಿಫ್ಟ್ ಮಾಡಿದ್ದು, ಸ್ವಾಮಿ ಅಂತ. ಆ್ಯಕ್ಚುಲಿ ಅವ್ರು ಕೊಟ್ಟಿದ್ದಕ್ಕೂ ತುಂಬ ಯೂಸ್ ಆಯಿತು ನನಗಿದು. ನನ್ನ ಆಫೀಸ್ ಟೇಬಲ್, ನನ್ನ ಮಾನಿಟರ್ ಮೇಲೆ, ಸಾರಿ CPU ಮೇಲೆ ಇಟ್ಕೊಂಡಿರ್ತೀನಿ ಇದನ್ನು. ನನಗೆ ಏನೇ ಬೇಜಾರಾದಾಗ ಬುದ್ಧನ ಒಂದು ವಿಗ್ರಹ ನೋಡಿಬಿಟ್ರೆ ಸಾಕು, ಏನೋ ಒಂಥರ ಕಾಮ್ ಆಗಿಬಿಡ್ತೀವಿ. ತುಂಬ ಖುಷಿ ಆಯಿತು. ಆ ವಿಚಾರ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೆ ಶೇರ್ ಮಾಡಿದ್ದೀವಿ. ಸರಿ, ನಾನು ಮತ್ತೆ ಸಂಜೆ ಏನಾಯಿತು ಅಂತ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ಇಲ್ಲಿಗೆ 1 ಗಂಟೆ ಆಗಿದೆ, ನನಗೂ ಇನ್ನು ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಬೇಕು. ಸರಿ, ಆಫೀಸ್ ಕೆಲಸ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ನೀವು ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿ. ನೋಡಿ, ಮತ್ತೆ ನನ್ನ ಕೆಲಸ ಎಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ಒಂದು 5:30 ಆಗಿತ್ತು. ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ತಮ್ಮ, ಇವನು ಕವನ್ ಅಂತ, ಅವನು ಫಸ್ಟ್ ಶಿಫ್ಟು ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾನೆ. ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಅವನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಮ್ಮ ತೋಟಕ್ಕೆ ಕಳಿಸಿದ್ರು, ಕೆಲಸ ಇದೆ ನಡಿ ಅಂತ. ನಾನು ಬರೋಷ್ಟರಲ್ಲಿ ಆಲ್ರೆಡಿ ನಾನು ಬಿಟ್ಟಿದ್ದನ್ನ ಆ ಕಡೆ ಎಲ್ಲ ಅಗ್ಬಿಟ್ಟು ಮತ್ತೆ ಈ ಕಡೆ ಅಗಿತಾ ಇದ್ದ. ನಾನು ಸ್ವಲ್ಪ ಹೊತ್ತು ಬಂದವನು ರೇಗಿಸ್ಕೊಂಡು, ನಾವಿಬ್ಬರು ಜಾಸ್ತಿನೇ ರೇಗಿಸೋದು, ಜಗಳ ಆಡೋದು ಮಾಡ್ತೀವಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಅವ್ನು ರೇಗಿಸ್ಕೊಂಡು ಕೂತಿದ್ವಿ. ಅವನು ನೋಡಿರಲಿಲ್ಲ ವೀಡಿಯೋ ಮಾಡ್ತಾ ಇರೋದು. ಆಮೇಲೆ ನೋಡಿಬಿಟ್ಟು ನನ್ನನ್ನು ಹಿಂಗೆ ವೀಡಿಯೋ ಮಾಡೋದು, ಯಾರಾದರೂ ನೋಡಿದವ್ರು ಏನು ಅನ್ಕೋತಾರೆ, ರೈತರ ಥರ ಇದೆಯಾ ನೀನು, ನೈಟ್ ಪ್ಯಾಂಟ್ ಹಾಕ್ಕೊಂಡು ಟೀ ಶರ್ಟ್ ಹಾಕ್ಕೊಂಡು ಎಲ್ಲ ಮಾಡ್ತಾಯಿದ್ದೀಯ ಅಂತ. ನಾನು ಆ ಥರ ಅಂದರೆ ಅವನಿಗೆ ಹೇಳಿದೆ ನಾನು, ಯಾಕೆ ರೈತರು ಅಂದಮೇಲೆ ಯಾವಾಗೂ ಏನು ಪಂಚೆ ಹಾಕ್ಕೊಂಡೆ, ಬನಿಯನ್ ಹಾಕ್ಕೊಂಡೆ, ಯಾವುದಾದ್ರೂ ಅದೇ ಥರನೇ ಇರಬೇಕು ಅಂತ ಏನಿಲ್ಲ, ನಾವು ಚೆನ್ನಾಗಿರ್ಬೋದು, ಏನು ತೊಂದರೆ ಇಲ್ಲ. ಇವಾಗ ನಮ್ಮಪ್ಪ ಅಮ್ಮ ಎಲ್ಲ ಆವತ್ತಿಂದ ರೈತರಾಗೆ ಇದು ಮಾಡಿದವರು, ಏನು ಯಾವಾಗೂ ಹಂಗೆ ಇರಬೇಕು ಅಂತೇನಿಲ್ಲ ಅಂತ ಹೇಳಿ ಹಂಗೆ ಕೆಲಸ ಮಾಡ್ತಾಯಿದ್ವಿ. ಹಂಗೆ ಒಂದು ಸ್ವಲ್ಪ ಹೊತ್ತಿಗೆ ಹಾಗೆ ನಮ್ಮಮ್ಮ ಟೀ ಎತ್ಕೊಬಂದರು. ಇನ್ನಿಬ್ಬರು ಮಕ್ಕಳು ಇಲ್ಲೇ ಇದ್ರಿ. ನಮ್ಮಪ್ಪ ಬೇರೆ ಎಲ್ಲೋ ಹೊರಗಡೆ ಹೋಗಿದ್ರಲ್ವ, ಅವ್ರು ಬೆಳಗ್ಗೆನೇ ಹೊರಗಡೆ ಹೋಗಿದ್ರು. ಹಾಗಾಗಿ ಇನ್ನು ಅವ್ರಿಗೂ ಒಬ್ಬರೇ ಕುತ್ಕೊಂಡು ಅಲ್ಲಿ ಮನೇಲಿ ಬೇಜಾರು ಅಂತ ಇಲ್ಲಿಗೆ ಬಂದರು. ಅವರು ನಮ್ಮ ಜೊತೆನೇ ಟೀ ಕುಡಿಯೋಣ ಅಂತ. ಹಾಗೆ ಟೀ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ನನಗೂ ಕೆಲವೊಂದು ಕಾಲ್ಸ್ ಆದರೂ ಬರ್ತಾನೆ ಇತ್ತು ಸಂಜೆನೂ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಅಗ್ಬಿಟ್ಟು ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು, ಆಮೇಲೆ ಬೇಗ ಸ್ವಲ್ಪ ಇನ್ನು ಕತ್ತಲೆ ಆಗಿಬಿಡುತ್ತೆ, ಎಷ್ಟಾದರೆ ಅಷ್ಟು ಇವತ್ತು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅಗಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಇನ್ನೇನು 6:30 ಆಗ್ತಾ ಬಂತು. ನಮಗೂ ಸ್ವಲ್ಪ ಸಾಕಾಗಿತ್ತು. ಕವನ್ ಕೂಡ ಮಾರ್ನಿಂಗ್ ಫಸ್ಟ್ ಶಿಫ್ಟ್ ಹೋಗ್ಬೇಕಾಗಿದ್ದರಿಂದ ಮತ್ತೆ ನಾಳೆ ಎಲ್ಲ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಯಾಕಂದರೆ ನಾವು ರೆಗ್ಯುಲರಾಗಿ ಇದು ಮಾಡಲ್ವಲ್ಲ, ಅಷ್ಟೊಂದು ಅಭ್ಯಾಸ ಇರೋಲ್ಲ, ಫುಲ್ ಬಾಡಿ ಪೇಯ್ನ್ ಬರುತ್ತೆ. ಸರಿ ಅಂತ ಮನೆಗೆ ಹೋಗ್ಬೇಕಾದ್ರೆ ನಾವು ಅಗ್ದಿರೋ ಶೇಪು ನೋಡಿ ಈ ಥರ ಇತ್ತು. ಆಮೇಲೆ ಅದೆಲ್ಲ ಆದಮೇಲೆ ಇದು ಕೆಲಸ ಎಲ್ಲ ಆದಮೇಲೆ ನಾವು ಯೂಸ್ ಮಾಡಿರೋ ಇನ್ಸ್ಟ್ರೂಮೆಂಟ್ಸ್ನ ನೀಟಾಗಿ ಈ ಥರ ಎಲ್ಲ ಮಣ್ಣೆಲ್ಲ ಕ್ಲೀನ್ ಮಾಡಿ ಎತ್ತಿಡೋವಂಥ ಅಭ್ಯಾಸ. ನಾವು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ನೋಡಿ, ಇದೆಲ್ಲ ನಮ್ಮ ದಿನಚರಿತ್ರೆ ಆಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ.
ಇದನ್ನೆಲ್ಲ ನೋಡಿ ನಿಮ್ಗೇನು ಅನಿಸ್ತು ಅಂತ ಕಾಮೆಂಟ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.